ಬಂಧಿಸಿ ಆದ ನಂತರ ಆತನನ್ನ ಸಾಕಷ್ಟು ವಿಚಾರಣೆ ಮಾಡ್ತಾ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಕೂಡ ವಿಚಾರಣೆ ಮಾಡಲಾಯಿತು। ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರಿಗೆ ಮಾಹಿತಿನೇ ಇಲ್ವಾ ಅನ್ನುವಂತ ಪ್ರಶ್ನೆ ಇದೆ। ಯಾಕೆ ಗೊತ್ತಾ, ಯಾರಪ್ಪ ಅವರೆಲ್ಲ ನನಗೆ ಗೊತ್ತೇ ಇಲ್ಲ ಅಂತ HDK ರಿಯಾಕ್ಷನ್ ಕೊಟ್ಟಿದ್ದಾರೆ। ನನಗೆ ಗೊತ್ತಿಲ್ಲದನ್ನ ಏನು ಹೇಳಲಿ ನಾನು ಅಂತ HDK ಹೇಳಿರುವಂತದ್ದು। ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನೇರಳೆ ಕೆರೆ ಪ್ರವಾಸದಲ್ಲಿರುವಂತ HDK ಮಾಧ್ಯಮಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಂಗೆ ಗೊತ್ತಿಲ್ಲ ಕಣ್ರಿ ಅಂತ ಹೇಳಿ ತೆರಳಿದ್ರು। ನೋಡಿದ್ರಲ್ಲ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಅಂದ, ಯಾರಪ್ಪ ಅವ್ರು ನಂಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನನ್ಗೇನು ಗೊತ್ತು ಅಂತ ರಿಯಾಕ್ಷನ್ ಕೊಟ್ಟು ಸುಮ್ಮನೆ ಮೂವ್ ಆಗ್ತಾ ಹೋಗ್ತಾ ಇದ್ರು ಕುಮಾರಸ್ವಾಮಿ ಅವರು। ಯಾಕೆಂದ್ರೆ ರಾಜ್ಯದಲ್ಲಿ ಬಹು ಚರ್ಚೆ ಆದಂತ ವಿಚಾರ ಅದು। ಅದರಲ್ಲೂ ರಾಧಿಕಾ ಅವರನ್ನ ಸುಮಾರು 4 ಗಂಟೆಗಳ ಕಾಲ CCB ಅವರು ವಿಚಾರಣೆಯನ್ನ ಬೇರೆ ಮಾಡಿದ್ರು। ಸೊ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲದರ ಬಗ್ಗೆನೂ ಕೂಡ ಅರಿವಿದ್ದಂತಹ ಕುಮಾರಸ್ವಾಮಿ ಅವರು ಈ ಪ್ರಶ್ನೆಗೆ ಯಾರಪ್ಪ ಅವರೆಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ರಿಯಾಕ್ಷನ್ ಕೊಟ್ಟು ಮುಂದೆ ಸಾಕ್ತಾ ಇದ್ರು। ಮಂಡ್ಯ ಜಿಲ್ಲೆಯಾದ್ಯಂತ ಮಾಜಿ CM HDK ಸಂಚಾರವನ್ನು ಮಾಡಿದ್ದಾರೆ। ಸಂಕ್ರಾಂತಿ ನಂತರ ನಾನು ಮತ್ತೆ ಜನಗಳ ಮುಂದೆ ಬರ್ತೀನಿ, ಜನರ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಕುಮಾರಸ್ವಾಮಿ ಅವರು। ಮಂಡ್ಯದ ನೇರ್ಲೆಕೆರೆ ಗ್ರಾಮದಲ್ಲಿ HDKಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು। ಹಲವು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ। ಮಂಡ್ಯ DC ಮಾಜಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ HDK। ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಈಗಿನ ಸಿಸ್ಟಮ್ನ ಬದಲಾವಣೆ ಮಾಡಿ ಬೂತ್ ಮಟ್ಟಕ್ಕೆ ಪಕ್ಷವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕಾಗಿದೆ ಅದರ ಬಗ್ಗೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ। 15ನೇ ತಾರೀಕಿನ ನಂತರ ಬರೀ ಘೋಷಣೆ ಆಗಿರೋದಿಲ್ಲ, ಕಾರ್ಯಕ್ರಮ ಚಾಲನೆ ಕೊಟ್ಟು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು। ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ನೆಹರು ಕುಟುಂಬದವರನ್ನ ಟೀಕಿಸುವಂತ ಭರದಲ್ಲಿ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು। ಕಾಂಗ್ರೆಸ್ನಲ್ಲಿ ರೂಮಿನೊಳಕ್ಕೆ ಹೋದ್ರೆ ಲೀಡರ್ ಹುಟ್ಟುತ್ತಾನೆ ಎನ್ನುವಂತ ವಿವಾದದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು। ಬಿಜೆಪಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನೂ ಕೂಡ ದೇಶದ ಪ್ರಧಾನಿ ಆಗ್ಬೋದು। ಬಿಜೆಪಿಯವರು ರಸ್ತೆಯಲ್ಲಿ ಹೊಡೆದಾಡಿ ಲೀಡರ್ ಆಗ್ತಾರೆ, ಕಾಂಗ್ರೆಸ್ನಲ್ಲಿ ಮುಖಂಡರ ಮನೆಯಲ್ಲಿ ಹುಟ್ಟೋನು MLA MP ಆಗ್ತಾನೆ। ರಾಹುಲ್ ಗಾಂಧಿ ಜೀವನಕ್ಕೆ ಒಂದು ಪ್ಲಾನ್ ಇಲ್ಲ, ಲಾಕ್ಡೌನ್ ಅನ್ಪ್ಲಾನ್ ಅಂತ ಟ್ವೀಟ್ ಮಾಡಿ ದೇಶ ಬಿಟ್ಟು ಹೋದ್ರು, ಪೂರ್ವಜರನ್ನ ನೋಡ್ಲಿಕ್ಕೆ ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ। ನಾ ದುರ್ಗಕ್ಕೆ ಹೋಗಿದ್ದವ ಯಾಕೋ ಪೇಡೆ ಅನ್ಸಾಕತ್ತೇವೆ ಅಂತ ಕೇಳಿದೆ। ನಮ್ದು ಲೀಡರ್ ಹುಟ್ಟಿದ್ರಿ ಅಂದ್ರು, ನಾವು ಹುಟ್ಟಿದಂದ್ರೆ ಹಂಗೆ ಲೀಡರ್ ತಯಾರಾಗ್ತಾನಂತಂದೆ, ಇಲ್ರಿ ನಮ್ಮಲ್ಲಿ ಹುಟ್ಟುತ್ತಾರ ಅಂದ್ರು। ಹಂಗಂದೆ ಪ್ರಿಯಾಂಕಾ ಗಾಂಧಿ ಗಂಡು ಮಗುವಾಗ್ಯದ ಅಂದ್ರು, ಅದ ಆಕಿ ಗಂಡು ಮಗುವಾದಾಗ ಇವರು ಚಾಲು ಇಲ್ಲೇ ಅಂತ ಹೇಳಿ ನಾ ಅದಕ್ಕೆ ಅವಾಗ ಹೇಳಿದ್ದೆ, ಬಿಜೆಪಿ ಒಳಗ ರಸ್ತೆದೊಳಗ ಹೊಡೆದಾಡಿ ಲೀಡರ್ ಆಗ್ತಾರೆ, ಕಾಂಗ್ರೆಸ್ ಪಾರ್ಟಿ ಒಳಗೆ ಇಬ್ಬರು ಲೀಡರ್ ಒಂದಾದ್ರೆ ಅವ್ರ ರೂಮ್ನಾಗ ಹೋಗಿ ಒಬ್ಬ ಲೀಡರ್ ತಯಾರಾಗ್ತಾನೆ।